ಮೇ 28 ಕರ್ನಾಟಕದ ರಾಜಕಾರಣದಲ್ಲಿ ಒಂದು ಅಕ್ಷರಶಃ ಭೂಕಂಪ ಆಗಿದೆ. ರಸ್ತೆಗಳಲ್ಲಿ ಸಿದ್ದು ಫ್ಯಾನ್ಸ್ ಕಣ್ಣೀರು ಹಾಕ್ತಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಪಾಲಿನ ಅತಿ ದೊಡ್ಡ ಮಾಸ್ ಲೀಡರ್ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿ ಕರ್ನಾಟಕದ ಮೂಲೆ ಮೂಲೆಗೂ ರೀಚ್ ಆಗಿದ್ದ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ದಿಢೀರಂತ ರಾಜ್ಯಪಾಲರ ಕಚೇರಿಗೆ ಹೋಗಿ ತಮ್ಮ ರಾಜೀನಾಮೆ ಪತ್ರವನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇಲ್ಲಿ ಒಂದು ಬಿಡಿಸಲಾಗದ ಒಗಟಿದೆ. ಅತಿ ಹೆಚ್ಚು ಜನಪ್ರಿಯತೆ ಇರುವ, ಅಬ್ಸಲ್ಯೂಟ್ ಮೆಜಾರಿಟಿ ಇರುವ ಒಬ್ಬ ಮುಖ್ಯಮಂತ್ರಿ ಪವರ್ನ ತುತ್ತ ತುದಿಯಲ್ಲಿರುವಾಗ ಯಾಕೆ ತಾನಾಗಿಯೇ ತನ್ನ ಕುರ್ಚಿ ಬಿಟ್ಕೊಡ್ತಾನೆ? ಒಬ್ಬ ರಾಜ ತನ್ನ ಸಾಮ್ರಾಜ್ಯವನ್ನು ಬಿಟ್ಕೊಡ್ತಿದ್ದಾನೆ ಅಂದ್ರೆ ಅದಕ್ಕೆ 2 ಕಾರಣ ಇರಬಹುದು. ಒಂದು, ಆತ ಸಂಪೂರ್ಣವಾಗಿ ಸೋತಿರಬೇಕು. ಇಲ್ಲ ಅಂದ್ರೆ ಆತ ಆ ಕುರ್ಚಿಗಿಂತಲೂ ದೊಡ್ಡದಾದ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಿದ್ದಾನೆ ಅಂತ. ಸ್ನೇಹಿತರೆ, ಈ ರಾಜೀನಾಮೆಗೆ ರಿವಾಲ್ಡ್ ಆಗಿ ದೆಹಲಿ ಹೈಕಮಾಂಡ್ ಅವರಿಗೆ ರಾಜ್ಯಸಭಾ ಸೀಟ್ ಆಫರ್ ಮಾಡ್ತು. ನ್ಯಾಷನಲ್ ಲೆವೆಲ್ ನಲ್ಲಿ ದೊಡ್ಡ ಸ್ಥಾನ ಕೊಡ್ತೇವೆ ಬನ್ನಿ ಅಂದ್ರು. ಆದ್ರೆ ಸಿದ್ದರಾಮಯ್ಯ ಕೊಟ್ಟ ಉತ್ತರ ಇಡೀ ದೆಹಲಿಯನ್ನೇ ಬೆಚ್ಚಿ ಬೀಳಿಸ್ತು. ನೋ, ಐ ಪೊಲೈಟ್ಲಿ ಡಿಕ್ಲೇರ್, ನನಗೆ ನ್ಯಾಷನಲ್ ಪಾಲಿಟಿಕ್ಸ್ ನಲ್ಲಿ ಯಾವುದೇ ಇಂಟ್ರೆಸ್ಟ್ ಇಲ್ಲ ಎಂದು ಕಡ್ಡಿ ಮುರಿದ ಹಾಗೆ ಹೇಳಿದ್ದರು. ಯಾಕೆ ದೆಹಲಿಯ ಈ ಆಫರ್ ಅನ್ನ ಯಾಕೆ ರಿಜೆಕ್ಟ್ ಮಾಡಿದ್ರು? ಅಸಲಿಗೆ ಇದೊಂದು ರಾಜೀನಾಮೆಯೋ ಅಥವಾ ತ್ಯಾಗವೋ ಖಂಡಿತ ಅಲ್ಲ. ಇದು ಕರ್ನಾಟಕದ ಇತಿಹಾಸದಲ್ಲಿ ನಡೆದ ಅತಿ ದೊಡ್ಡ ಪೊಲಿಟಿಕಲ್ ಮಾಸ್ಟರ್ ಸ್ಟ್ರೋಕ್. ನಮಸ್ಕಾರ ಸ್ನೇಹಿತರೆ, ಸಾಮ್ರಾಟ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕಳೆದ 2-3 ದಿನಗಳಿಂದ ನೀವು ನ್ಯೂಸ್ ಚಾನೆಲ್ಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ನೋಡ್ತಿರೋದು ಬರೀ ಒಂದು ಇಲ್ಯೂಷನ್ ಅಷ್ಟೇ. ಹೊರಗಡೆ ಪ್ರಪಂಚಕ್ಕೆ ಕ್ಯಾಮರಾಗಳಿಗೆ ಏನು ಕಾಣಿಸ್ಬೇಕು ಅಂತ ಅವರು ಡಿಸೈಡ್ ಮಾಡಿದ್ದಾರೆ, ಅದನ್ನ ಮಾತ್ರ ನಾವೆಲ್ಲರೂ ನೋಡ್ತಿದ್ದೇವೆ. ಸ್ನೇಹಿತರೆ, ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ದೃಶ್ಯ ನೋಡಿ. ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಕಾಲಿಗೆ ಬೀಳ್ತಾರೆ. ಇಬ್ಬರು ನಗ್ತಾರೆ, ತಬ್ಬಿಕೊಳ್ತಾರೆ. ಆಗ ಪಬ್ಲಿಕ್ ಏನಂದ್ಕೊಳ್ತಾರೆ? ಅಬ್ಬಾ, ಫೈನಲಿ ಎಲ್ಲವೂ ಬಗೆಹರಿತು. ದೆಹಲಿ ನಾಯಕರು ಕೂತು 2.5 ವರ್ಷಗಳ ಆ ಪವರ್ ಶೇರಿಂಗ್ ಫಾರ್ಮುಲಾವನ್ನ ಎಷ್ಟೊಂದು ಸ್ಮೂತ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ರು ಅಂತ. ಆದ್ರೆ ಲಾಜಿಕಲಿ ಯೋಚನೆ ಮಾಡಿ, ಇಂಡಿಯನ್ ಪಾಲಿಟಿಕ್ಸ್ ನಲ್ಲಿ ಪವರ್ ಶೇರಿಂಗ್ ಅನ್ನೋದು ಯಾವತ್ತಾದ್ರೂ ಇಷ್ಟು ಸುಲಭವಾಗಿ ಆಗಿದೆಯಾ? ಹಿಂದೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಪಾರ್ಟಿಗಳಲ್ಲಿ ಏನಾಗಿದೆ ಅಂತ ನಿಮಗೆ ಗೊತ್ತಿದೆ. ಹಾಗಾದ್ರೆ ಒಳಗಡೆ ಅಸಲಿಗೆ ನಡೀತಾ ಇರೋದು ಏನು? ಸ್ನೇಹಿತರೆ, ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರೋದು ದೆಹಲಿ ವರ್ಸಸ್ ಬೆಂಗಳೂರು ಫ್ರಿಕ್ಷನ್. ಅಂದರೆ ಹೈಕಮಾಂಡ್ ಮತ್ತು ರೀಜನಲ್ ಲೀಡರ್ಶಿಪ್ ನಡುವಿನ ಶೀತಲ ಸಮರ. ನ್ಯಾಷನಲ್ ಮೀಡಿಯಾಗಳು ಯಾವಾಗಲೂ ರೀಜನಲ್ ಲೀಡರ್ಸ್ನ ಹೈಕಮಾಂಡ್ಗೆ ರಿಪೋರ್ಟ್ ಮಾಡೋ ಸಬಾರ್ಡಿನೇಟ್ಸ್ ತರಾನೇ ಪ್ರಾಜೆಕ್ಟ್ ಮಾಡ್ತಾವೆ. ಆದರೆ ರಿಯಾಲಿಟಿ ಬೇರೆ ಇದೆ. ಕರ್ನಾಟಕ ಅನ್ನೋದು ಸುಮ್ಮನೆ ಒಂದು ರಾಜ್ಯ ಅಲ್ಲ. ದಿಸ್ ಇಸ್ ದ ಎಕನಾಮಿಕ್ ಪವರ್ ಹೌಸ್. ಇಡೀ ದೇಶದ ಪಾಲಿಟಿಕ್ಸ್ ಅನ್ನ ಫಂಡ್ ಮಾಡುವ ತಾಕತ್ತು ಈ ರಾಜ್ಯಕ್ಕಿದೆ. ಅಂತಹ ರಾಜ್ಯದ ರಿಮೋಟ್ ಕಂಟ್ರೋಲ್ ತಮ್ಮ ಕೈಯಲ್ಲೇ ಇರಬೇಕು ಅನ್ನೋದು ದೆಹಲಿ ನಾಯಕರ ಲೆಕ್ಕಾಚಾರ. ಇದೇ ಕಾರಣಕ್ಕೆ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ರಾಜ್ಯಸಭೆಗೆ ಕಳಿಸಿ ಕರ್ನಾಟಕದಿಂದ ಅವರನ್ನ ನ್ಯಾಷನಲ್ ಪಾಲಿಟಿಕ್ಸ್ಗೆ ಶಿಫ್ಟ್ ಮಾಡೋಕೆ ಟ್ರೈ ಮಾಡ್ತು. ಆದರೆ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿ ಬಿಟ್ಟು ಕೊಟ್ಟಿದ್ದು ಮತ್ತೆ ರಾಜ್ಯಸಭಾ ಸೀಟನ್ನ ರಿಜೆಕ್ಟ್ ಮಾಡಿದ್ದು ಇದು ದೆಹಲಿ ಹೈಕಮಾಂಡ್ಗೆ ಅವರು ಕೊಟ್ಟ ಡೈರೆಕ್ಟ್ ಚೆಕ್ಮೇಟ್. ಸ್ನೇಹಿತರೆ, ಅವರು ರಾಜೀನಾಮೆ ಕೊಟ್ಟಿಲ್ಲ, ಬದಲಾಗಿ ಒಂದು ಬಲೆ ಹೆಣೆದಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಈಗ ಅಧಿಕಾರ ಸಿಕ್ಕಿದೆ. ಆದ್ರೆ ಆ ಕುರ್ಚಿಯ ಜೊತೆಗೆ ಬಂದಿರೋದು ಹೂವಿನ ಹಾರ ಅಲ್ಲ, ಬದಲಾಗಿ ಬೆಂಕಿಯ ಕಿರೀಟ. ಈಗ ಸಿದ್ದರಾಮಯ್ಯನವರ ನೋಟು ರಾಜ್ಯಸಭಾ ಸ್ಟ್ರಾಟಜಿ ಹಿಂದಿನ ಅಸಲಿ ಕಾರಣ ಏನು? ಡಿ.ಕೆ.ಶಿ ಎದುರಿಸಬೇಕಾದ ಆ ಭಯಾನಕ ಸವಾಲುಗಳೇನು ಅನ್ನೋದನ್ನ ನೋಡೋಣ. ಸ್ನೇಹಿತರೆ, ಯಾವುದೇ ಒಬ್ಬ ರಾಜಕಾರಣಿಗೆ ದೆಹಲಿಯ ರಾಜ್ಯಸಭಾ ಸೀಟ್ ಅಂದ್ರೆ ಅದೊಂದು ಗೋಲ್ಡನ್ ಪ್ಯಾರಾಶೂಟ್. ರಿಟೈರ್ಮೆಂಟ್ ಟೈಮ್ ನಲ್ಲಿ ಯಾವುದೇ ಟೆನ್ಷನ್ ಇಲ್ಲದೆ ಪವರ್ ಎಂಜಾಯ್ ಮಾಡೋಕ್ಕೆ ಸಿಗೋ ಅವಕಾಶ. ಆದರೆ ಸಿದ್ದರಾಮಯ್ಯ ಅದನ್ನ ಯಾಕೆ ಒದ್ದೊಡಿಸಿದ್ರು? ಕಾರಣ ಬಹಳ ಸಿಂಪಲ್ ಮತ್ತು ಅಷ್ಟೇ ಬ್ರಿಲಿಯಂಟ್. ದೆಹಲಿಗೆ ಹೋದ್ರೆ ಏನಾಗುತ್ತೆ? ಅವರ ಅತಿ ದೊಡ್ಡ ಶಕ್ತಿಯಾಗಿರೋ ಗ್ರಾಸ್ ರೂಟ್ ಕನೆಕ್ಷನ್ ಕಟ್ ಆಗುತ್ತೆ. ಕರ್ನಾಟಕದ ಹಳ್ಳಿಗಳಲ್ಲಿರೋ ಅವರ ಅಭಿಮಾನಿಗಳ ಸಂಪರ್ಕ ಕಡಿತಗೊಳ್ಳುತ್ತೆ. ಆದ್ರೆ ಕರ್ನಾಟಕದಲ್ಲೇ ಇದ್ರೆ ಕುರ್ಚಿ ಇಲ್ಲದೆ ಹೋದರೂ ಅವರು ಶಾಡೋ ಸಿಎಂ ಆಗ್ತಾರೆ. ಅಂದ್ರೆ ಅಧಿಕಾರದ ಯಾವ ಜವಾಬ್ದಾರಿಯೂ ಇಲ್ಲ, ಫೈಲ್ಗಳಿಗೆ ಸಹಿ ಹಾಕೋ ಟೆನ್ಷನ್ ಇರಲ್ಲ, ಆಡಳಿತ ವಿರೋಧಿ ಅಲೆ ಅವರನ್ನ ಟಚ್ ಮಾಡಲ್ಲ. ಆದರೆ
ಪವರ್ ಮಾತ್ರ ಸಂಪೂರ್ಣವಾಗಿ ಅವರ ಕಂಟ್ರೋಲ್ನಲ್ಲೇ ಇರುತ್ತೆ. ಸ್ನೇಹಿತರೆ, ಸಿದ್ದರಾಮಯ್ಯ ಕುರ್ಚಿ ಬಿಟ್ಟಿರಬಹುದು, ಆದರೆ ಕಂಟ್ರೋಲ್ ಬಿಟ್ಟಿಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರ ಪರಿಸ್ಥಿತಿ ಯೋಚನೆ ಮಾಡಿ. ಡಿ ಕೆ ಶಿವಕುಮಾರ್ ಅವರಿಗೆ ಫೈನಲಿ ತಾನು ವರ್ಷಗಟ್ಟಲೆ ಕನಸು ಕಂಡಿದ್ದ ಮುಖ್ಯಮಂತ್ರಿ ಕುರ್ಚಿ ಸಿಕ್ಕಿದೆ, ಆದರೆ ಅದೊಂದು ಟ್ರ್ಯಾಪ್ ಇರಬಹುದು. ಸ್ನೇಹಿತರೆ, ಈಗ ಇದನ್ನ ಒಂದು ಬಿಸ್ನೆಸ್ ಅನಾಲಜಿ ಮೂಲಕ ಅರ್ಥ ಮಾಡಿಕೊಳ್ಳೋಣ. ನೀವೊಂದು ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗೆ ಹೊಸ ಸಿಇಒ ಆಗಿ ಅಪಾಯಿಂಟ್ ಆಗಿದ್ದೀರಾ, ಆದರೆ ಆ ಕಂಪನಿಯ 80% ಎಂಪ್ಲಾಯೀಸ್, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲರೂ ನಿಮ್ಮ ಹಳೆ ಸಿಇಒಗೆ ಫುಲ್ ಲಾಯಲ್ ಆಗಿದ್ದಾರೆ, ಹಳೆ ಬಾಸ್ಗೆ ಜೈ ಅಂತಿದ್ದಾರೆ. ಈಗ ನೀವು ಆ ಕಂಪನಿಯನ್ನ ಹೇಗೆ ರನ್ ಮಾಡ್ತೀರಾ? ಇದು ಎಕ್ಸಾಕ್ಟ್ ಆಗಿ ಇವತ್ತು ಡಿ ಕೆ ಶಿ ಎದುರಿಸ್ತಿರೋ ಪ್ರಾಬ್ಲಮ್. ಡಿ ಕೆ ಶಿ ಕಾಂಗ್ರೆಸ್ನ ಒಬ್ಬ ಅದ್ಭುತವಾದ ಆರ್ಗನೈಸರ್, ಎಂಥದೇ ಬಿಕ್ಕಟ್ಟು ಬಂದರೂ ಸಾಲ್ವ್ ಮಾಡಬಲ್ಲ ಟ್ರಬಲ್ ಶೂಟರ್, ಪಾರ್ಟಿಗೆ ಫಂಡ್ ತರುವ ರಿಸೋರ್ಸ್ ಮ್ಯಾನೇಜರ್, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ಕಾಂಗ್ರೆಸ್ ಪಾರ್ಟಿಯ ಅತಿ ದೊಡ್ಡ ವೋಟ್ ಬ್ಯಾಂಕ್ ಆಗಿರೋ ಅಹಿಂದ ವರ್ಗದ ಪ್ರಶ್ನೆ ಬಂದಾಗ ಅವರು ಮಾಸ್ ಲೀಡರ್ ಆಗೋಕೆ ಸಾಧ್ಯವಿದೆಯಾ? ಸಿದ್ದರಾಮಯ್ಯನವರು ಹಾಕಿಕೊಟ್ಟಿರೋ ಸೋಷಿಯಲ್ ವೆಲ್ಫೇರ್ ಬೆಂಚ್ ಮಾರ್ಕ್ ಅನ್ನ DKS ಮ್ಯಾಚ್ ಮಾಡೋಕೆ ಆಗುತ್ತಾ? ಸ್ನೇಹಿತರೆ, ಈಗ ಈ ಪ್ರೊಟೆಸ್ಟ್ ಗಳನ್ನ ಗಮನಿಸಿ. ಸಿದ್ದರಾಮಯ್ಯ ಮನೆ ಮುಂದೆ, ಲೋಕಭವನದ ಮುಂದೆ ನಡೀತಾ ಇರೋ ಈ ಹೈ ಡ್ರಾಮಾ ಇದು ಸುಮ್ಮನೆ ಆಗ್ತಿರೋದಲ್ಲ. ಸೌತ್ ಇಂಡಿಯನ್ ಪಾಲಿಟಿಕ್ಸ್ ನಲ್ಲಿ ಪರ್ಸನಾಲಿಟಿ ಕಲ್ಟ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್. ಸಿದ್ದರಾಮಯ್ಯನವರು ತಮ್ಮ ಬೆಂಬಲಿಗರನ್ನ ಸುಮ್ನಿರಿ ಅಂತ ಹೇಳಬಹುದು, ಆದರೆ ಅವರು ಹೇಳ್ತಾ ಇಲ್ಲ. ಯಾಕಂದ್ರೆ ಈ ಪ್ರೊಟೆಸ್ಟ್ಗಳು DKಶಿಗೆ ಮತ್ತು ದೆಹಲಿ ಹೈಕಮಾಂಡ್ಗೆ ಕಳಿಸ್ತಿರೋ ಒಂದು ಡೈರೆಕ್ಟ್ ಮೆಸೇಜ್. ಆ ಮೆಸೇಜ್ ಏನು ಗೊತ್ತಾ? ನೀವು ಅವರಿಗೆ ಕುರ್ಚಿ ಕೊಟ್ಟಿರಬಹುದು, ಆದರೆ ಜನ ಇರೋದು ನನ್ನ ಜೊತೆ, ಶಾಸಕರು ಇರೋದು ನನ್ನ ಜೊತೆ, ನನ್ನನ್ನ ಸೈಡ್ ಲೈನ್ ಮಾಡಿದ್ರೆ ಇಡೀ ರಾಜ್ಯ ಕಾಂಗ್ರೆಸ್ ಹೊತ್ತಿ ಉರಿಯುತ್ತೆ ಅಂತ. ಇದು ಎಮೋಷನ್ ಅಲ್ಲ, ಬದಲಾಗಿ ಡೆಮಾನ್ಸ್ಟ್ರೇಷನ್ ಆಫ್ ಪವರ್. ಈಗ DKಶಿ ಅವರ ಮುಂದಿರೋ ಚಾಲೆಂಜ್ ಅಡ್ಮಿನಿಸ್ಟ್ರೇಷನ್ ಅಲ್ಲ, ಬದಲಾಗಿ ಅಕ್ಸೆಪ್ಟೆನ್ಸ್. ಶಾಸಕರಲ್ಲಿ ಅರ್ಧಕ್ಕರ್ಧ ಜನ ಮತ್ತು ಬೀದಿಯಲ್ಲಿರೋ ಲಕ್ಷಾಂತರ ಜನ ಇನ್ನು ಹಿಂದಿನ ಮುಖ್ಯಮಂತ್ರಿಯ ಎಮೋಷನಲ್ ಕಂಟ್ರೋಲ್ನಲ್ಲಿದ್ದಾರೆ. ಇಂತಹ ಒಂದು ಫ್ರಾಕ್ಚರ್ ಆಗಿರೋ ಸಿಸ್ಟಮ್ನಲ್ಲಿ ಬಣ ರಾಜಕೀಯವನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಸರ್ಕಾರ ನಡೆಸೋದು ಬರೀ ಕಷ್ಟ ಅಲ್ಲ, ಆಲ್ಮೋಸ್ಟ್ ಇಂಪಾಸಿಬಲ್. ಸ್ನೇಹಿತರೆ, ನನ್ನ ರೆಗ್ಯುಲರ್ ವೀಕ್ಷಕರಿಗೆ ಗೊತ್ತು, ನಾನು ಬರೀ ಮೇಲೆ ಕಾಣೋ ನ್ಯೂಸ್ ಬಗ್ಗೆ ಮಾತಾಡಲ್ಲ ಅಂತ. ಲೆಟ್ಸ್ ಗೋ ಡೀಪರ್. ಈಗ ನಡೀತಿರೋ ಈ ಹೈ ಡ್ರಾಮಾ ಕೇವಲ ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್ ಅಲ್ಲ, ಇದು ಒಂದು ಭಾರಿ ಐತಿಹಾಸಿಕ ಸಂಘರ್ಷ. ರೀಜನಲ್ ಸುಪ್ರೀಮಸಿ ವರ್ಸಸ್ ನ್ಯಾಷನಲ್ ಹೆಗಮೋನಿ. ಹಿಸ್ಟರಿ ರಿಪೀಟ್ ಆಗ್ತಿದೆ. 70ರ ದಶಕದಲ್ಲಿ ದೇವರಾಜ ಅರಸು ಅವರು ದೆಹಲಿ ನಾಯಕರ ಎದುರು ನಿಂತು ಪ್ರಾದೇಶಿಕ ಶಕ್ತಿಯನ್ನ ಪ್ರದರ್ಶನ ಮಾಡಿದ್ರು. ನ್ಯಾಷನಲ್ ಪಾರ್ಟಿಗಳ ಹೈಕಮಾಂಡ್ಗಳಿಗೆ ಯಾವಾಗಲೂ ಸ್ಟ್ರಾಂಗ್ ಆಗಿರೋ ರೀಜನಲ್ ನಾಯಕರನ್ನ ಕಂಡ್ರೆ ಭಯ. ಸ್ನೇಹಿತರೆ, 2028ರ ಲೋಕಸಭಾ ಚುನಾವಣೆಗೆ ಕರ್ನಾಟಕ ಒಂದು ಬೃಹತ್ ಎಕನಾಮಿಕ್ ಇಂಜಿನ್ ಮತ್ತು ಲಾಂಚ್ ಪ್ಯಾಡ್ ಆಗಬೇಕು ಅನ್ನೋದು ದೆಹಲಿಯ ಪ್ಲಾನ್. ಅದಕ್ಕೆ ಅವರಿಗೆ ಸಂಪೂರ್ಣವಾಗಿ ಕಂಟ್ರೋಲ್ ಬೇಕು. ಆದರೆ ಸಿದ್ದರಾಮಯ್ಯನವರು ಕುರ್ಚಿ ಬಿಟ್ಟು ಕೊಟ್ಟು ತಾವೇ ಒಂದು ಸ್ವತಂತ್ರ ಗ್ರಾವಿಟೇಷನಲ್ ಪುಲ್ ಅನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಈ ಪ್ರೊಟೆಸ್ಟ್ ಗಳನ್ನ ನೋಡಿ ಟಿವಿ ಚಾನೆಲ್ಗಳು ಇದನ್ನ ಭಾವನಾತ್ಮಕ ಪ್ರತಿಭಟನೆ ಅಂತ ಕರೀತಾವೆ. ಆದರೆ ಪೊಲಿಟಿಕಲ್ ಸೈನ್ಸ್ ನಲ್ಲಿ ಇದಕ್ಕೆ ಬೇರೆಯದ್ದೇ ಹೆಸರಿದೆ, ಅದು ಸೈಕಾಲಜಿಕಲ್ ವಾರ್ಫೇರ್. ಸಂದೇಶ ಬಹಳ ಸ್ಪಷ್ಟವಾಗಿದೆ, ನೀವು ಅಧಿಕಾರ ಕಸಿದುಕೊಳ್ಳಬಹುದು, ಆದರೆ ಜನರನ್ನಲ್ಲ. ಸ್ನೇಹಿತರೆ, ಬರೀ ಪಾಲಿಟಿಕ್ಸ್ ಬಗ್ಗೆ ಮಾತಾಡಿದ್ರೆ ಅದು ಕಂಪ್ಲೀಟ್ ಪಿಕ್ಚರ್ ಆಗಲ್ಲ. ಈಗ ಸ್ವಲ್ಪ ಬಿಸ್ನೆಸ್ ಬಗ್ಗೆ ಮಾತಾಡೋಣ. ಕರ್ನಾಟಕ, ವಿಶೇಷವಾಗಿ ಬೆಂಗಳೂರು ಒಂದು ನಗರ ಅಲ್ಲ, ಅದು ಏಷ್ಯಾದ ಸಿಲಿಕಾನ್ ವ್ಯಾಲಿ. ಈ ಕುರ್ಚಿ ಬದಲಾವಣೆ ಅಂದ್ರೆ ಬರೀ ಒಬ್ಬ ವ್ಯಕ್ತಿ ಬದಲಾಗೋದಲ್ಲ, ಇಟ್ಸ್ ಅ ಕಂಪ್ಲೀಟ್ ಶಿಫ್ಟ್ ಇನ್ ಅಡ್ಮಿನಿಸ್ಟ್ರೇಟಿವ್ ಸ್ಟೈಲ್. ಸ್ನೇಹಿತರೆ, ಸಿದ್ದರಾಮಯ್ಯ ಒಬ್ಬ ಸೋಷಿಯಲ್ ವೆಲ್ಫೇರ್ ಎಕನಾಮಿಸ್ಟ್. 5 ಗ್ಯಾರಂಟಿಗಳು, ಅನ್ನ ಭಾಗ್ಯ, ಶಕ್ತಿ ಯೋಜನೆ, ಇವರ ಫೋಕಸ್ ಯಾವಾಗಲೂ ತಳಮಟ್ಟದ ಜನರ ಮೇಲೆ ಇತ್ತು. ಆದರೆ DK ಶಿವಕುಮಾರ್ ಅವರ ಸ್ಟೈಲ್ ಕಂಪ್ಲೀಟ್ ಬೇರೆ. ರಿಯಲ್ ಎಸ್ಟೇಟ್, ಟೆಕ್ ಕಾರಿಡಾರ್ಗಳು, ಗ್ಲೋಬಲ್ ಇನ್ವೆಸ್ಟ್ಮೆಂಟ್, ಇವುಗಳ ಕಡೆ DK ಶಿವಕುಮಾರ್ ಅವರ ಒಲವು ಜಾಸ್ತಿ. ಸಿದ್ದರಾಮಯ್ಯನವರಿಂದ DKಶಿಗೆ ಪವರ್ ಶಿಫ್ಟ್ ಆಗುವಾಗ ರಿಸೋರ್ಸ್ ಅಲೋಕೇಶನ್ ನಲ್ಲಿ ಒಂದು ಭಾರಿ ಬದಲಾವಣೆ ಆಗುತ್ತೆ. ಸ್ನೇಹಿತರೆ, ಸೋಶಿಯಾಲಜಿಯಲ್ಲಿ ಮ್ಯಾಕ್ಸ್ ವೆಬರ್ ಅವರು 3 ತರಹದ ಅಥಾರಿಟಿ ಬಗ್ಗೆ ಮಾತಾಡ್ತಾರೆ. ಸಿದ್ದರಾಮಯ್ಯನವರಿಗೆ ಇರೋದು ಚರಿಸ್ಮ್ಯಾಟಿಕ್ ಅಥಾರಿಟಿ,
ಜನ ಅವರ ಮುಖ ನೋಡಿ ಅವರ ಮಾತು ಕೇಳಿ ವೋಟ್ ಹಾಕ್ತಾರೆ. ಆದರೆ DKಶಿಗೆ ಇರೋದು ರ್ಯಾಷನಲ್ ಲೀಗಲ್ ಅಥಾರಿಟಿ, ಅಂದರೆ ಪಾರ್ಟಿಯನ್ನ ಆರ್ಗನೈಸ್ ಮಾಡೋದು. ಇಂಡಿಯನ್ ಪೊಲಿಟಿಕಲ್ ಹಿಸ್ಟರಿಯಲ್ಲಿ ಯಾವಾಗೆಲ್ಲ ಒಬ್ಬ ಆರ್ಗನೈಸರ್ ಒಬ್ಬ ಮಾಸ್ ಲೀಡರ್ನ ರಿಪ್ಲೇಸ್ ಮಾಡಿದ್ದಾನೋ ಆಗ ಆಡಳಿತದಲ್ಲಿ ಒಂದು ಭಾರಿ ಬಿಕ್ಕಟ್ಟು ಎದುರಾಗಲಿದೆ. ಅದೇ ಬಿಕ್ಕಟ್ಟು ಈಗ DKಶಿ ಎದುರು ನಿಂತಿದೆ. ಹಾಗಾದ್ರೆ ಮುಂದೆ ಏನು? ಇವತ್ತು ದೆಹಲಿ ಹೈಕಮಾಂಡ್ ಕರ್ನಾಟಕದ ವಿಚಾರದಲ್ಲಿ ಒಂದು ಅತಿ ದೊಡ್ಡ ಗ್ಯಾಂಬಲ್ ಪ್ಲೇ ಮಾಡಿದೆ. ಹಿಸ್ಟರಿ ತೆಗೆದು ನೋಡಿ. ಭಾರತದಲ್ಲಿ ಎಲ್ಲೆಲ್ಲಿ ಪವರ್ ಶೇರಿಂಗ್ ಮಾಡಿದ್ದಾರೋ ಅಲ್ಲೆಲ್ಲ ಸರ್ಕಾರಗಳು ಬಿದ್ದಿವೆ ಅಥವಾ ಭಾರಿ ಬಂಡಾಯ ಎದ್ದಿದೆ. ಛತ್ತೀಸ್ಗಢ, ರಾಜಸ್ಥಾನ, ಮಧ್ಯಪ್ರದೇಶ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇವೆ. ಮುಂದಿನ 100 ದಿನಗಳು DK ಶಿವಕುಮಾರ್ ಅವರ ಪಾಲಿಗೆ ಅಗ್ನಿ ಪರೀಕ್ಷೆ. ಸಿದ್ದರಾಮಯ್ಯನವರ ಬೆಂಬಲಿಗರಾಗಿರುವ ಆ 70ಕ್ಕೂ ಹೆಚ್ಚು ಶಾಸಕರನ್ನ DKಶಿ ಹೇಗೆ ನಿಭಾಯಿಸ್ತಾರೆ? ಒಂದು ಸಣ್ಣ ತಪ್ಪು ನಡೆದರೂ ಕ್ಯಾಬಿನೆಟ್ ಒಳಗಡೆ ಬ್ಲಾಸ್ಟ್ ಆಗೋದು ಗ್ಯಾರಂಟಿ. ಇಲ್ಲಿಗೆ ನಮ್ಮ ಅಂತಿಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಮೇ 28ನೇ ತಾರೀಕು ಸಿದ್ದರಾಮಯ್ಯ ಸೋತು ಕುರ್ಚಿ ಬಿಟ್ಟು ಕೊಟ್ಟಿಲ್ಲ. ಬದಲಾಗಿ ಆ ಕುರ್ಚಿಯಲ್ಲಿದ್ದ ಸ್ಟ್ರೆಸ್ ಮತ್ತು ಪ್ರೆಷರ್ ಅನ್ನ DKಶಿ ಅವರ ತಲೆಗೆ ಕಟ್ಟಿ ತಾವು ಹೊರಬಂದಿದ್ದಾರೆ. ತಾವು ತಪ್ಪು ಮಾಡಿದರೆ ಆಡಳಿತ ವಿರೋಧಿ ಅಲೆ ಶುರುವಾಗಬಹುದು ಅನ್ನೋದು ಸಿದ್ದರಾಮಯ್ಯನವರಿಗೆ ಚೆನ್ನಾಗಿ ಗೊತ್ತಿತ್ತು. ದೆಹಲಿಯ ರಾಜ್ಯಸಭಾ ಆಫರ್ ಅನ್ನ ರಿಜೆಕ್ಟ್ ಮಾಡುವ ಮೂಲಕ ಅವರು ಕರ್ನಾಟಕದ ಶ್ಯಾಡೋ CM ಆಗಿ ಉಳಿದುಕೊಂಡರು. DKಶಿ ಅವರಿಗೆ ಈಗ ಅಧಿಕಾರ ಇದೆ. ಆದರೆ ಅಸಲಿ ಪ್ರಶ್ನೆ ಇರೋದು ಪವರ್ ಯಾರ ಕೈಯಲ್ಲಿದೆ? ಕುರ್ಚಿ ಮೇಲೆ ಕೂತಿರುವವರ ಕೈಯಲ್ಲೋ ಅಥವಾ ಆ ಕುರ್ಚಿಯನ್ನೇ ಅಲುಗಾಡಿಸಬಲ್ಲ ಆ ಕಾಂಗ್ರೆಸ್ನ ಮಾಸ್ ಲೀಡರ್ ಕೈಯಲ್ಲೋ? ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಸಿದ್ದರಾಮಯ್ಯನವರು ಕರ್ನಾಟಕದ ಹಿಸ್ಟರಿಯಲ್ಲೇ ಅತಿ ದೊಡ್ಡ ಪೊಲಿಟಿಕಲ್ ಚೆಸ್ ಆಡಿದ್ರ ಅಥವಾ DK ಶಿವಕುಮಾರ್ ಫೈನಲಿ ಒಬ್ಬ ರೂಲರ್ ಆಗಿ ಹೊರಹೊಮ್ಮುತ್ತಾರ? ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ. ಈ ವಿಡಿಯೋದಲ್ಲಿನ ಡೀಪ್ ಅನಾಲಿಸಿಸ್ ನಿಮಗೆ ಇಷ್ಟ ಆಗಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾವು ತರುವ ಪ್ರತಿಯೊಂದು ವಿಡಿಯೋ ನಿಮ್ಮ ಆಲೋಚನೆಯನ್ನು ಬದಲಾಯಿಸುತ್ತೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.